ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಾಡ್ಸು 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 ಆಗೋದು ಬಿಟ್ಟು ಬಿಡ್ತೀನಿ ನೋಡು. ಅದೆಷ್ಟು ಸರಿ ಅಲ್ಲಾಡಿಸ್ತಿ ಯಾಕ ಒಂದು ಒಂದು ಮಮ್ಮಿ ದಿನಾ ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ತಿಂಡಿ ತಿಂದು ಈ ತರ ಚೌಕಾಭಾರ ಆಡ್ತಾ ಇದ್ರೆ ಮನ್ಸಿನ ಭಾರ ಎಲ್ಲ ಕಮ್ಮಿ ಆಗೋಗುತ್ತಲ್ಲ ಮಮ್ಮಿ. ಅಲೇ ಜೀವನ ಅಂದ್ರೆ ಇಷ್ಟೇ ಇದ್ರೆ ಸಾಕೇನೋ. ಆಸೆ ಕನಸುಗಳು ಇರಬೇಕು ಕಣೋ ಮನುಷ್ಯನಿಗೆ. ಇಲ್ಲ 6 ಬಿದ್ದಿದೆ. 1 2 3 4 5 6. ಮಮ್ಮಿ ಆಸೆಯ ದುಃಖಕ್ಕೆ ಮೂಲ ಅಲ್ವ ಮಮ್ಮಿ? ಯಾರ ಹೇಳಿದ್ದು? ಆಸೆಯೇ ಸುಖಕ್ಕೆ ಮೂಲ. ಆಸೆ ಪಡ್ಬೇಕು ಕಣೋ. ಆಸೆ ಪಟ್ರೆ ತಾನೇ ಸುಖ ಪಡೋದಿಕ್ಕಾಗೋದು. ಈಗ ನಾನು ನಿನಗೆ ಹೇಳ್ತಾ ಹೋಗ್ತೀನಿ, ನೀನು ಅದನ್ನ ಹಾಗೇ ಕಲ್ಪನೆ ಮಾಡ್ಕೊಂಡ್ ಬಾ. ಈಗ ನೀನು ರಾತ್ರಿ ಹಾಸಿಗೆ ಮೇಲೆ ಮಲಗಿರ್ತೀಯ. ಬೆಳಗ್ಗೆ ಹಿಂಗ್ ಕಣ್ಣು ಬಿಟ್ಟು ಕಣ್ಣು ತೆರೆದಾಗ ಕಾಫಿ ಟೀ ಜ್ಯೂಸು ಎಲ್ಲ ಇರುತ್ತೆ. ನೀನು ಯಾವುದು ಬೇಕಾದ್ರೂ ತಗೊಂಡು ಕುಡಿಬೋದು. ಆಮೇಲೆ ಸ್ನಾನಕ್ಕೆ ಹೋಗ್ಬೇಕು ಅಂದ್ರೆ ಸಮುದ್ರ ತರ ಇರುವಂತ ಒಂದು ದೊಡ್ಡ ಬಾತ್ರೂಮು, ಅದರಲ್ಲೊಂದು ಬಾತ್ ಟಬ್ಬು, ಆಮೇಲೆ ಮಳೆ ಸುರಿದಂಗೆ ಪರ 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 ಅಂತ ಸುರಿಯೋ ಅಂತ ಒಂದು ಶವರು. ನೀವು ಸ್ನಾನ ಮಾಡ್ಕೊಂಡು ಬಾಗ್ಲ ತೆಗೆದು ಈಚೆ ಬಂದ ತಕ್ಷಣ ನೋಡ್ಬೇಕು ಕಣೋ, ಬಣ್ಣ ಬಣ್ಣದ ಬಟ್ಟೆಗಳು. ಯಾವ್ದು ಹಾಕೊಂಡ್ಲಿ ಯಾವ್ದು ಬಿಡ್ಲಿ, ಯಾವ್ದು ಹಾಕೊಂಡ್ಲಿ ಯಾವ್ದು ಬಿಡ್ಲಿ. ಆಮೇಲೆ ನೀನು ಡೈನಿಂಗ್ ಟೇಬಲ್ ಮುಂದೆ ಕುತ್ಕೊಂಡ್ರೆ ಹೋಟೆಲ್ಲೇ ನಿನ್ನ ಮುಂದೆ ಬಂದು ಕುಂತಿದೆ ಅಂತ ಅನ್ನಿಸ್ಬೇಕು ನಿನಗೆ. ಆಮೇಲೆ ನಿನಗೆ ಇಷ್ಟ ಆಗಿದ್ದನ್ನು ತಿನ್ಬೋದು, ಇಷ್ಟ ಇಲ್ಲದನ್ನ ಬಿಸಾಕ್ಬೋದು. ಆಮೇಲೆ ಪ್ರಪಂಚದ ಮ್ಯಾಪ್ ತಗೊಂಡು ಕಣ್ಣು ಮುಚ್ಕೊಂಡು ಯಾವುದ್ರ ಮೇಲೆ ನೀನು ಕೈ ಇಡ್ತೀಯೋ ಅಲ್ಲಿ ಕಣ್ಣು ಬಿಟ್ಟ ತಕ್ಷಣ ನಾವಿರ್ಬೇಕು. ಇದಲ್ವೇನೋ ದರಿದ್ರ ವೈಭೋಗ. ಮಮ್ಮಿ ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ನಾನು ಕಾಂತಮ್ಮನ ಮಗ ಆಗಿ ಹುಟ್ಟಬಾರ್ದಿತ್ತು. ಅಂಬಾನಿ ಮಗ ಆಗಿ ಹುಟ್ಟಿದ್ರೆ ಇವೆಲ್ಲ ಸಾಧ್ಯ ಆಗ್ತಿತ್ತು ನೋಡು. ತೆಗೆದು ಬಿಡ್ತೀನಿ, ಒಂದು ಬಾನಿಗುಗ್ಗತಿ ಇಲ್ಲಂತ ಆಸೆ ಪಡಲೆ. ಫಸ್ಟು ಮೊದಲು ನಾವು ಚೆನ್ನಾಗಿ ಅನುಭವಿಸಿದ್ರೆ ಜೀವನ ಒಳ್ಳೇದು. ಯಾಕೆಂದ್ರೆ ಇರೋದು ಒಂದೇ ಜೀವನ. ಸಾಯ್ಬೇಕಾದ್ರೂ ಸಂತೋಷ ಪಟ್ಟು ಎಲ್ಲ ಅನುಭವಿಸಿ ಸತ್ನಪ್ಪ ಅಂತ ಒಂದು ತೃಪ್ತಿ ಇರುತ್ತೆ. ಇಲ್ಲ ಅಂದ್ರೆ ಅಂತರ್ ಪಿಶಾಚಿ ಆಗ್ಬಿಡ್ತೀಯ ನೀನು. ತಗ ಹಂಗಂತೀಯ ಮಮ್ಮಿ? ಹಂಗೆ ಅನ್ನೋದು. 3 ಸರ್, ವಿಶಾಲಾಕ್ಷಿ ಮೇಡಮ್ನವ್ರನ್ನ ನೋಡ್ಬೇಕಿತ್ತು. ವಿಶಾಲಾಕ್ಷಮ್ಮನ್ನ ನೀವು ನೋಡ್ಬೇಕಾ? ಅದು ನೋಡೋ ಅಂತ ಫಿಗರ್ ಅಲ್ವಲ್ಲ. ಅವ್ರನ್ನ ಯಾಕಪ್ಪ ನೋಡ್ಬೇಕು? ಅವ್ರನ್ನ ನೋಡೋದಕ್ಕೆ ಬರೀ ಹೆಂಗಸರೇ ಬರೋದು. ಅದು ಅಕ್ಕಪಕ್ಕದವ್ರು ಬರ್ತಾರೆ. ಒಂದೊಂದ್ಸರಿ ಏನಾರ ಪಿತ್ತ ನೆತ್ತಿಗೆ ಏರ್ದಾಗ ಮೇಲ್ಗಡೆ ಮನೆಯವ್ರು ಕೆಳಗೆ ಬರ್ತಾರೆ. ಅಷ್ಟು ಬಿಟ್ರೆ ಬೇರೆ ಯಾರು ಬರೋದಿಲ್ಲ. ಯಾರಪ್ಪ ನೀನು? ನಾನು ಲೈಫ್ ಇನ್ಶೂರೆನ್ಸ್ ಏಜೆಂಟು. ವಿಶಾಲಕ್ಷ್ಮನವ್ರದ್ದು ಒಂದು ಸಂಘ ಇದೆಯಲ್ಲ, ಯಾವುದು? ಮಹಿಳಾ ಸಂಘ. ಅದಕ್ಕೆ ಬೇರೆ ಸೇರಿದಾಳೆ ನಾಳು? ಗೊತ್ತಿಲ್ಲಪ್ಪ. ಆ ಸಂಘದಿಂದ ಬಂದಿದ್ದೀನಿ. ಓಹೋ ಸಂಘ ಅಂತಂದ್ರೆ ಈ ಸಾಲ ಗೀಲ ಕೊಡ್ತಾರಲ್ಲ ಆ ಸಂಘ. ನಮಗೂ ಒಂಚೂರು ಸಾಲ ಗೀಲ ಸಿಗುತ್ತೆ. ಬೇಕಿತ್ತಲ್ವ ಮಮ್ಮಿ? ನೀವು ಸಂಘಕ್ಕೆ ಸೇರ್ಕೊಂಡಿದ್ರೆ ಸಾಲ ಕೊಡ್ಬೋದಿತ್ತು. ನೋಡಿ, ನಮಗೆ ಸಂಘ ಭಂಗ ಏನು ಬೇಡ. ವಿಶಾಲಾಕ್ಷಿ ಒಳಗಿದ್ದಾಳೆ, ಹೋಗಿ ನೋಡಿ. ಮಮ್ಮಿ ಒಂದ್ಸತಿ ಲೈಫ್ ಇನ್ಸೂರೆನ್ಸ್ ಅಂದ, ಆಮೇಲೆ ಮಹಿಳಾ ಸಂಘ ಅಂದ. ಈ ಅಪ್ಪ ಯಾಕೆ ಆಯಮ್ಮನ್ ನೋಡಕ್ ಬಂದವನೆ? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ತಲೆ ಪರ ಪರ ಕೆರ್ಕೊಳ್ಳೋಣ ಅಂತ ಅನಿಸ್ತೈತಿ. ಬಾ ನೋಡ್ಕೊಂಬಂದ್ಬಿಡೋಣ. ಮತ್ತೆ ಚೌಕಾಬಾರ ವರ್ಷ ಪೂರ್ತಿ ಆಡೋದು ಇದ್ದಿದ್ದೆ. ಬಾರಲಿ. ಸರ್ ನಮಸ್ತೆ. ಅಯ್ಯೋ ನಮಸ್ಕಾರ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಸರ್ ಮೇಡಮ್ ಅವ್ರನ್ನ ಕರಿತೀರಾ? ಓಹೋ ಮೇಡಮ್ಮ, ಒಂದು ನಿಮಿಷ ಕರೆದೆ. ಶ್ರಾವಣಿ ಅಮ್ಮವ್ರೇ. ಸರ್ ವಿಶಾಲಾಕ್ಷಿ ಮೇಡಮ್ ಅವ್ರನ್ನ ಕರಿ. ವಿಶಾಲಾಕ್ಷಿ ಮೇಡಮ್ ಯಾವಾಗ ಮೇಡಮ್ ಆದ್ರು ಇವರು? ವಿಶಾಲಾಕ್ಷಿ ಮೇಡಮ್, ವಿಶಾಲಾಕ್ಷಿ ಮೇಡಮ್. ಬಂದೆ ಮೇಡಮ್ ಬಂದರು. ಇವರೇ ವಿಶಾಲಾಕ್ಷಿ ಮೇಡಮ್. ಮೇಡಮ್ ನಮಸ್ತೆ. ಮೇಡಮ್, ನಿಮ್ಮ ಮಹಿಳಾ ಸಂಘದಿಂದ ಎಲ್ಲ ಮೆಂಬರ್ಸ್ಗೂ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ. 5 ಲಕ್ಷದ ಇನ್ಶೂರೆನ್ಸು. ವರ್ಷಕ್ಕೆ 5,000 ಪ್ರೀಮಿಯಂ ಕಟ್ಟೋದಷ್ಟೇ.
ಅದು 5,000. ಅದು ಮೇಡಮ್ ನೀವು ವರ್ಷ ವರ್ಷ ಸಂಘಕ್ಕೆ ನೀವು ಹಣ ಕಟ್ತೀರಲ್ಲ, ಸೊ ಅದರಲ್ಲೇ ಕಟ್ಟಾಗುತ್ತೆ. ಓ ಹಾಗಾ? ಬನ್ನಿ ಸರ್, ಕೂತ್ಕೊಳ್ಳಿ. ಬಾ ವಿಶಾಲ್. ಮೇಡಮ್, ಅದಕ್ಕೆ ನಿಮ್ದು ಒಂದು ಫೋಟೋ, ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಬೇಕಾಗುತ್ತೆ. ಈಗಲೇ ತಗೊಂಬರ್ತೀನಿ ರೀ. ರಾಯರೇ, ನಾನು ಇನ್ಶೂರೆನ್ಸ್ ಮಾಡಿದ್ರೆ ನನಗೂ 5 ಲಕ್ಷ ಬರುತ್ತಲ್ಲ ಸರ್. ಇದು ಫ್ಯಾಮಿಲಿ ಪ್ರೀಮಿಯಮ್ ಅಂದ್ರೆ ವಿಶಾಲಕ್ಷಿ ಮೇಡಮ್ ಅವ್ರ ಹೆಸರಲ್ಲಿ ಮಾಡೋದ್ರಿಂದ ಇದು ಎಲ್ಲರಿಗೂ ಕವರ್ ಆಗುತ್ತೆ. ತಗೊಳ್ಳಿ ಸರ್. ಮೇಡಮ್, ನಾಮಿನಿ ಯಾರ ಹೆಸರಲ್ಲಿ ಮಾಡೋದು? ನನ್ನ ಮಗನ ಹೆಸರಲ್ಲಿ ಮಾಡಿ. ಅವ್ರ ಹೆಸರು ಸುಬ್ರಹ್ಮಣ್ಯ ಪಿ. ಮೇಡಮ್ ತಗೊಳ್ಳಿ, ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲೆಲ್ಲ ಸೈನ್ ಮಾಡಿಬಿಡಿ. ಸರಿ ರೀ. ಕಾಫಿನ ಟೀನ ಏನಾದ್ರು? ಕಾಫಿ ಟೀ ಯಾವ್ದಾದ್ರು ಆಗ್ಬೋದು. ನನಗೊಂದು ಕಪ್ ಕಾಫಿ. ರಾಯ್ರೆ ತಗೊಳ್ಳಿ. ನನಗೆ ಮೇಡಮ್, ನಿಮ್ಮ ಮಗನು ಕರೆದ್ಬಿಡಿ, ಅವರು ಸೈನ್ ಹಾಕ್ಬಿಡ್ಲಿ. ಕರಿತೀನಿ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ. ಇನ್ಸೂರೆನ್ಸ್ ಕಂಪ್ನಿಯಿಂದ ಬಂದಿದ್ದಾರೆ. ಇನ್ಸೂರೆನ್ಸ್ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ನಾಮಿನಿ ನೀನು ಸೈನ್ ಮಾಡ್ಬೇಕಂತೆ. ಮಾಡು. ಇನ್ಶೂರೆನ್ಸಾ? ಒಳ್ಳೆ ವಿಷಯನೇ. ಇದು ವರ್ಷಕ್ಕೆ ಪ್ರೀಮಿಯಂ ಎಷ್ಟು ಕಟ್ಬೇಕಾಗತ್ತೆ? ಆ ಪ್ರೀಮಿಯಮು ವರ್ಷಕ್ಕೆ 5,000 ಅಷ್ಟೇ. ಅದು ಮೇಡಮ್ ಅವರು ಆ ಸಂಘಕ್ಕೆ ಹಣ ಕಟ್ತಾರಲ್ಲ, ಸೊ ಅದ್ರಲ್ಲಿ ಕಟ್ಟಾಗ್ಬಿಡುತ್ತೆ. ಹೌದಾ? ಇಡ್ಕೋತೀನಿ. ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.